ನೀನು ನಮ್ಮ ಶತ್ರುಗಳಿಗೆ ಕರುಣೆ ತೋರುವುದು ಸಹಿಸಲಾಗದು. ಅದು ಪತಿದ್ರೋಹವೆಂದು ಕರೆಯಬೇಕಾಗುತ್ತದೆ. ಬೇಡಿ ಸ್ವಾಮಿ, ನಾನು ಪತಿದ್ರೋಹಿ ಅಲ್ಲ. ಅನವರತವು ನಾನು ನಿಮ್ಮ ಕ್ಷೇಮ ಚಿಂತನೆಯೇ ಮಾಡುತ್ತಿದ್ದೇನೆ. ನನ್ನ ಕ್ಷೇಮ ಚಿಂತನೆ ನೀನು ಮಾಡಬೇಕಾಗಿಲ್ಲ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನನ್ನ ವಿಜಯದ ಸಂತೋಷವನ್ನು ಆಚರಿಸಲು ಮುಂದಾಗು. ಹಾಗೆ ಆಗಲಿ ಸ್ವಾಮಿ. ಜಾಂಬವಂತ, ಪೂಜ್ಯ ಜಾಂಬವಂತ. ಯಾರವರು? ನಾನು ವಿಭೀಷಣ ಜಾಂಬವಂತ. ತೀಕ್ಷ್ಣವಾದ ಬಾಣ ನೆಟ್ಟಿದ್ದರೂ ನೀನು ಎಚ್ಚರ ತಪ್ಪದಿರುವುದು ಅಚ್ಚರಿಯಾಗಿದೆ. ರಾಕ್ಷಸೇಂದ್ರ ವಿಭೀಷಣ, ಈ ಬಾಣದ ನೋವಿನಿಂದ ಸರಿಯಾಗಿ ಕಣ್ಣು ಬಿಡಲಾಗುತ್ತಿಲ್ಲ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು. ಕೇಳು ಜಾಂಬವಂತ. ಯಾರನ್ನು ಪಡೆದು ಅಂಜನಾದೇವಿ ಸುಪುತ್ರವತಿಯಾದಳೋ, ವಾಯುದೇವ ಯಾರನ್ನು ಪಡೆದು ಸುಪುತ್ರವಂತನಾದನೋ, ಅಂಥ ವೀರಾದಿ ವೀರ ವಾನರ ಶ್ರೇಷ್ಠ ಹನುಮಂತ ಬದುಕಿರುವನೇ? ಜಾಂಬವಂತ, ನೀನು ರಾಮ ಲಕ್ಷ್ಮಣರ ಕ್ಷೇಮವನ್ನು ವಿಚಾರಿಸದೆ ಎಲ್ಲರಿಗಿಂತ ಮೊದಲು ಹನುಮಂತನ ಕ್ಷೇಮವನ್ನೇಕೆ ವಿಚಾರಿಸುತ್ತಿರುವೆ? ನೀನು ಹನುಮಂತನ ಮೇಲೆ ಅಪಾರವಾದ ಪ್ರೇಮವನ್ನು ತೋರುತ್ತಿರುವೆ. ಆದರೆ ಅದೇ ಪ್ರೇಮ ವಾನರ ಶ್ರೇಷ್ಠನಾದ ಸುಗ್ರೀವನ ಮೇಲಾಗಲಿ ಅಥವಾ ವಾಲಿಯ ಪುತ್ರ ಅಂಗದನ ಮೇಲಾಗಲಿ ಏಕೆ ತೋರುತ್ತಿಲ್ಲ? ಅದಕ್ಕೆ ಕಾರಣವಿದೆ ವಿಭೀಷಣ. ಕಾರಣವೇ? ಅದೇನೆಂದು ಹೇಳು ಜಾಂಬವಂತ. ಕೇಳುವ ಉತ್ಸಾಹ ನನ್ನಲ್ಲಿದೆ. ಹೇಳು ಜಾಂಬವಂತ. ವಿಭೀಷಣ, ವೀರನಾದ ಹನುಮಂತ ಜೀವಂತವಾಗಿದ್ದರೆ ನಮ್ಮ ಇಡೀ ವಾನರ ಸೇನೆ ಜೀವಂತವಾಗಿರುವುದೆಂದು ಭಾವಿಸಬಹುದು. ಅವನೇನಾದರೂ ಪ್ರಾಣ ತೋರ್ತಿದ್ದರೆ ನಾವೆಲ್ಲರೂ ಜೀವಿಸಿದ್ದರೂ ಮೃತರಾದಂತೆಯೇ. ಅದು ಹೇಗೆ ಹೇಳು ಜಾಂಬವಂತ? ವಿಭೀಷಣ, ಹನುಮಂತ ವೇಗದಲ್ಲಿ ವಾಯುವಿಗೆ ಸಮಾನ, ಪರಾಕ್ರಮದಲ್ಲಿ ಅಗ್ನಿಗೆ ಸಮಾನ. ಅವನೇ ನಮ್ಮ ವಾನರ ಸೈನ್ಯದ ಜೀವನಾಡಿ. ಅವನೊಬ್ಬನಿದ್ದರೆ ಇಡೀ ವಾನರ ಸೈನ್ಯವನ್ನ ಬದುಕಿಸಬಲ್ಲ. ಅವನೊಬ್ಬನೇ ರಾಮ ಕಾರ್ಯವನ್ನು ನೆರವೇರಿಸಿ ವಾನರ ಕುಲದ ಗೌರವವನ್ನು ಹೆಚ್ಚಿಸಬಲ್ಲ. ಅವರಿಗೆ ಪ್ರಣಾಮಗಳು. ಕುಳಿತುಕೋ. ಸುಲೋಚನಾ, ನಿನ್ನ ಮುಖವೇಕೆ ಬಾಡಿದೆ? ನಿನ್ನ ಪತಿ ಅಂತಃಪುರಕ್ಕೆ ಬರಲಿಲ್ಲವೇ? ಬಂದಿದ್ದರು. ಅವರಲ್ಲಿ ಸಂತೋಷ ಸಂಭ್ರಮಗಳು ತುಂಬಿದ್ದವು. ನನಗೂ ವಿಜಯೋತ್ಸವವನ್ನು ಆಚರಿಸಲು ಹೇಳಿದರು. ಅಂದರೆ ನೀನು ನಿನ್ನ ಪತಿಯೊಟ್ಟಿಗೆ ವಿಜಯೋತ್ಸವವನ್ನು ಆಚರಿಸಿದೆಯಾ? ನಾನು ಸಂಭ್ರಮ ಪಟ್ಟಂತೆ ನಟಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಅಂತ ಯಾವ ಸಂಭ್ರಮವೂ ಇರಲಿಲ್ಲ. ಏಕೆ ಸುಲೋಚನಾ? ನಿನ್ನ ಪತಿ ಗೆದ್ದು ಬಂದಾಗ ನಿನಗೆ ಸಂತೋಷವಾಗಲಿಲ್ಲವೇ? ಹೇಗೆ ಸಂತೋಷ ಪಡಲಿ ಅತ್ತೆಯವರೇ? ನೀವೇ ಹೇಳಿದ್ದಿರಲ್ಲ, ಇದೆಲ್ಲ ತಾತ್ಕಾಲಿಕವೆಂದು. ನಾಳೆ ಇನ್ನೇನು ಎಂಬ ಆತಂಕ. ಸಂತೋಷ ಪಡಲು ಅವಕಾಶ ಕೊಡಲಿಲ್ಲ. ಸುಲೋಚನಾ, ಜ್ವಾಲಾಮುಖಿ ಶಾಂತವಾಗಿದೆ ಎಂದು ಅದರ ಕೆಳಗೆ ನಾವು ನೆಮ್ಮದಿಯಿಂದ ಇರಲು ಸಾಧ್ಯವೇ? ಅದು ಯಾವ ಕ್ಷಣದಲ್ಲಿ ಸ್ಫೋಟಗೊಂಡು ನಾವು ದಗ್ಧವಾಗಿ ಹೋಗುತ್ತೇವೋ ಎಂಬ ಚಿಂತೆ ಕಾಡುತ್ತದೆ. ನಾವೀಗ ಇರುವುದು ಅದೇ ಸ್ಥಿತಿಯಲ್ಲ. ಹೌದು ಅತ್ತೆಯವರೇ,
ನಮ್ಮ ಸ್ಥಿತಿ ಅದೇ ಆಗಿದೆ. ಸುಲೋಚನಾ, ಬಿರುಗಾಳಿ ಬೀಸುತ್ತಿರುವ ಕಡಲಿನಲ್ಲಿ ನಾವಿಬ್ಬರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ಬಿರುಗಾಳಿ ನಿಲ್ಲುವ ಸೂಚನೆ ಇಲ್ಲದಿರುವುದರಿಂದ ದೋಣಿ ಯಾವಾಗ ಮುಳುಗುವುದೋ ಎಂದು ಪ್ರತಿ ಕ್ಷಣ ತಲ್ಲಣಿಸುವಂತಾಗಿದೆ. ಈಗಲೂ ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ಈ ಯುದ್ಧವು ನಿಲ್ಲುವುದಲ್ಲವೇ? ಖಂಡಿತ ನಿಲ್ಲುತ್ತದೆ ಸುಲೋಚನಾ. ಹಾಗಾದರೆ ಶರಣಾಗತ ವತ್ಸಲನಾದ ರಾಮನು ನನ್ನ ಪತಿ ಇಬ್ಬರನ್ನು ರಕ್ಷಿಸುತ್ತಾನೆ. ಮಾವನವರು ಶರಣಾಗತಿಗೆ ಒಪ್ಪುತ್ತಾರೆಯೇ? ಅದಕ್ಕೆ ಇಲ್ಲ ಎಂಬುದೇ ಉತ್ತರ. ತುಂಬಾ ದಾಹವಾಗುತ್ತಿದೆ. ನೀರು ನೀರು. ನೀರು. ಜಾಂಬವಂತ ಜೀವದಲ್ಲಿ ತರುತ್ತಿದ್ದಾನೆ. ಅಮೃತ ಸಮಾನನಾದ ಶೀತಲ ಜಲ. ನನ್ನ ದಾಹ ಇಂಗಿತು, ಆಯಾಸವೂ ಪರಿಹಾರವಾಯಿತು. ವಿಭೀಷಣ, ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲೇ ಇಲ್ಲ. ನಮ್ಮ ಹನುಮಂತ ಜೀವಿಸಿರುವನು? ಪೂಜ್ಯ ಜಾಂಬವಂತ, ನಿನ್ನಂತ ಹಿರಿಯನ ಆಶೀರ್ವಾದದಿಂದ ಶ್ರೀರಾಮನ ಕಾರ್ಯ ಸಾಧನೆಗಾಗಿ ನಾನು ಜೀವಂತವಾಗಿದ್ದೇನೆ. ಜಾಂಬವಂತ, ಈಗ ನೀನು ಕುಡಿದ ಅಮೃತ ಸಮಾನವಾದ ಶೀತಲ ಜಲ ಹನುಮಂತನ ಗದಾಘಾತದಿಂದ ಬಂದದ್ದು. ಹನುಮಂತ ಮಹಾತ್ಮ, ನಿನ್ನನ್ನು ಕಂಡ ಕೂಡಲೇ ನನ್ನ ಹೃದಯ ಆನಂದದಿಂದ ಅರಳುತ್ತಿದೆ. ನಿನ್ನ ಮಹಿಮೆಯನ್ನು ನಾನು ಬಲ್ಲೆ ಮಾರುತ್ತಿ. ನನ್ನ ಹಾಗೆ ನಿನ್ನಿಂದ ವಾನರರ ನೋವು ನಿವಾರಣೆಯಾಗಬೇಕು. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ಜಾಂಬವಂತ. ಹನುಮಂತ, ಈಗ ಸಮಸ್ತ ವಾನರರಿಗೂ ನೀನೇ ಗತಿ. ಬೇರೆ ಯಾರೂ ಈಗ ನಿನ್ನಷ್ಟು ಸತ್ವ ಸಂಪನ್ನರಾಗಿಲ್ಲ. ಅವರೆಲ್ಲ ಬಹಳ ಬಳಲಿ ಭ್ರಾಂತರಾಗಿದ್ದಾರೆ. ನಿನ್ನ ನಿಜವಾದ ಪರಾಕ್ರಮವನ್ನು ತೋರುವ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ. ರಾಮ ಕಾರ್ಯಕ್ಕಾಗಿ, ವಾನರರ ಕ್ಷೇಮಕ್ಕಾಗಿ ನಾನು ನನ್ನ ಸರ್ವಶಕ್ತಿಯನ್ನು ವಿನಿಯೋಗಿಸಲು ಸಿದ್ಧನಾಗಿದ್ದೇನೆ. ಹನುಮಂತ, ಈಗ ರಾವಣ ಪುತ್ರನ ಆಪತ್ತಿನಿಂದ ಭ್ರಾಂತರಾಗಿರುವ ವಾನರರನ್ನು ನೀನೇ ರಕ್ಷಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜ್ಞಾಹೀನರಾಗಿರುವ ರಾಮಲಕ್ಷ್ಮಣರನ್ನು ಉಪಚರಿಸಬೇಕು. ಜಾಂಬವಂತ, ಬರೀ ರಾಮ ಲಕ್ಷ್ಮಣರು ಮಾತ್ರವಲ್ಲ, ಪ್ರಜ್ಞಾಹೀನರಾಗಿ ಬಿದ್ದಿರುವ ಎಲ್ಲಾ ವಾನರೂ ಎಚ್ಚರಗೊಳ್ಳಬೇಕು. ಎಲ್ಲರೂ ಸ್ವಸ್ಥರಾಗಿ ಮತ್ತೆ ಯುದ್ಧಕ್ಕೆ ಸನ್ನದ್ಧರಾಗಬೇಕು. ನೀನು ಯಾವ ಕೆಲಸವನ್ನಾದರೂ ಹೇಳು, ಹನುಮಂತ ಅದನ್ನು ಮಾಡಿಯೇ ತೀರುತ್ತಾನೆ. ಹೌದು ಜಾಂಬವಂತ, ನಾನು ಏನು ಮಾಡಬೇಕು ಹೇಳು. ಹನುಮಂತ, ನೀನು ಸಮುದ್ರವನ್ನು, ಗಿರಿಗಳನ್ನು ದಾಟಿ ಬಹುದೂರದ ಹಿಮಪರ್ವತಕ್ಕೆ ಹೋಗಬೇಕು.
ಅಲ್ಲಿ ನೀನು ಸುವರ್ಣಯುಕ್ತವಾದ ಋಷಭವೆಂಬ ಪರ್ವತವನ್ನು, ಕೈಲಾಸ ಶಿಖರವನ್ನು ಕಾಣುವೆ. ನೀನು ಹೇಳಿದಂತೆ ಅಲ್ಲಿಗೆ ನಾನು ವೇಗವಾಗಿ ಹೋಗುತ್ತೇನೆ. ಆ ನಂತರ ನಾನು ಏನು ಮಾಡಬೇಕೆಂದು ಹೇಳು ಜಾಂಬವಂತ. ಅಲ್ಲಿ ಋಷಭ ಪರ್ವತ ಮತ್ತು ಕೈಲಾಸ ಶಿಖರಗಳ ನಡುವೆ ಅತ್ಯಂತ ಉಜ್ವಲವಾದ ಪ್ರಭೆಯಿಂದ ಕೂಡಿರುವ ಒಂದು ಪರ್ವತವಿದೆ. ಅದೇ ಸರ್ವ ಔಷಧೀಲತೆಗಳಿಂದ ಕೂಡಿರುವ ಔಷಧಿ ಪರ್ವತ, ಸಂಜೀವಿನಿ ಪರ್ವತ. ಆ ಪರ್ವತದ ಶಿಖರದ ಮೇಲೆ 10 ದಿಕ್ಕುಗಳನ್ನು ಬೆಳಗುತ್ತಿರುವ ಪ್ರಕಾಶಮಾನವಾದ 4 ಔಷಧೀಲತೆಗಳನ್ನು ನೀನು ಕಾಣುತ್ತೀಯ. ಅಂದರೆ ಈ ನಮ್ಮ ಹನುಮಂತ ಆ ಔಷಧಿ ಲತೆಗಳನ್ನು ತರಬೇಕೆ? ಹೌದು, ಆ ಲತೆಗಳನ್ನು ಹನುಮಂತ ಬೇಗ ತೆಗೆದುಕೊಂಡು ಬರಬೇಕು. ಅದರಿಂದ ಏನಾಗುತ್ತದೆ ಜಾಂಬವಂತ? ಹನುಮಂತ, ಆ ಔಷಧಿ ಲತೆಗಳಿಂದ ಪ್ರಜ್ಞೆ ತಪ್ಪಿರುವವರೆಲ್ಲ ಎಚ್ಚರಗೊಂಡು ನವಚೈತನ್ಯ ಪಡೆಯುತ್ತಾರೆ. ಮರಣ ಹೊಂದಿದ ವಾನರರೆಲ್ಲ ಮರಳಿ ಜೀವ ಪಡೆಯುತ್ತಾರೆ. ಆಹಾ, ಎಂತಹ ಸುವರ್ಣಾವಕಾಶ! ತರುತ್ತೇನೆ, ಶೀಘ್ರವಾಗಿ ಬರುತ್ತೇನೆ, ಈಗಲೇ ಹೊರಡುತ್ತೇನೆ. ಈ ಬಾರಿ ನನ್ನ ಪುತ್ರ ಇಂದ್ರಜಿತು ಆ ರಾಮಲಕ್ಷ್ಮಣರನ್ನು ಬ್ರಹ್ಮಾಸ್ತ್ರದಿಂದ ನಿಶ್ಚಲಗೊಳಿಸಿದ್ದಾನೆ. ಈಗ ಅವರನ್ನು ಸೀತೆಗೆ ತೋರಿಸಬೇಕು. ಈಗ ರಾಮ ಹತನಾದನೆಂದು ಅವಳು ನಂಬಲೇಬೇಕು. ಈಗಲಾದರೂ ಅವಳು ನನ್ನ ವಶವಾಗಲೇಬೇಕು. ತಂದೆ ತಂದೆ ಪ್ರಣಾಮಗಳು. ಬಾ ಕುಮಾರ, ಏನಾದರೂ ವಿಷಯವಿದೆಯೇ? ಹೌದು ತಂದೆ, ಒಂದು ವಿಷಯ ನೆನಪಾಗಿ ಅದನ್ನು ನಿಮಗೆ ತಿಳಿಸಲೆಂದು ಬಂದೆ. ಯಾವ ವಿಚಾರ ಕುಮಾರ? ಹಿಂದೆ ನಾನು ರಾಮ ಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸಿದಾಗ ಅವರು ಮರಣಿಸಿದರೆಂದು ಹೇಳಿದ್ದೆ. ಹೌದು. ಆದರೆ ನೀವು ಆತುರಪಟ್ಟು ಸೀತೆಗೆ ತೋರಿಸಲು ಅವಳನ್ನು ತ್ರಿಜಟೆಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ಕಳಿಸಿದ್ದೀರಿ. ಹೌದು, ಆದರೆ ಅವರು ನಾಗಪಾಶದಿಂದ ಮುಕ್ತರಾಗಿ ಬಿಟ್ಟಿದ್ದರು. ಆದರೆ ಈ ಸಲ ಅವರು ನನ್ನ ಬ್ರಹ್ಮಾಸ್ತ್ರದಿಂದ ಖಂಡಿತ ಮುಕ್ತರಾಗುವುದಿಲ್ಲ. ಆದ್ದರಿಂದ ನೀವು ಸೀತೆಗೆ ಯಾವ ಅಭ್ಯಂತರವೂ ಇಲ್ಲದೆ ಅವರನ್ನು ತೋರಿಸಬಹುದು. ಇಲ್ಲ ಕುಮಾರ, ಅಂದು ಮಾಡಿದಂತೆ ನಾನು ಇಂದು ಮಾಡುವುದಿಲ್ಲ. ಒಂದು ದಿನವಾದರೂ ಕಳೆಯಲಿ, ಸೀತೆಗೆ ಸತ್ಯವೇನೆಂದು ತಿಳಿಯಬೇಕು. ಆಗಲೇ ನನ್ನ ಉದ್ದೇಶ ಸಫಲವಾಗುತ್ತದೆ. ಏಕೆ ತಂದೆ? ನನ್ನ ಮಾತಿನ ಮೇಲೆ ವಿಶ್ವಾಸವಿಲ್ಲವೇ? ನನ್ನ ಬಲದ ಬಗ್ಗೆ ಅಪನಂಬಿಕೆಯೇ? ಅಥವಾ ಆ ರಾಮ ಲಕ್ಷ್ಮಣರು ಮತ್ತೆ ಜೀವಂತವಾಗಿ ಬಿಡುತ್ತಾರೆಂಬ ಸಂದೇಹವೇ? ಇಲ್ಲ ಇಲ್ಲ ಕುಮಾರ, ಯಾವ ಸಂದೇಹವೂ ಇಲ್ಲ. ಆದರೂ ಸ್ವಲ್ಪ ಸಮಯ ಕಾಯಬೇಕೆಂದು ನನಗನ್ನಿಸುತ್ತಿದೆ. ಆಗಲಿ ತಂದೆ, ನಿಮ್ಮ ಇಷ್ಟದಂತೆಯೇ ಆಗಲಿ. ನಾನು ಇನ್ನು ಬರುತ್ತೇನೆ.
ತ್ರಿಜಟೆ, ಆ ಮಾಯಾವಿ ಇಂದ್ರಜಿತುವಿನ ಮಾಯಾಯುದ್ಧ ಕೊನೆಯಾಯಿತೆ. ವಾನರ ಸೈನ್ಯಕ್ಕೆ ಅಪಾಯಕಾರಿಯಾಗಿದ್ದ ಆ ದುಷ್ಟ ರಾಕ್ಷಸನ ಆರ್ಭಟ ನಿಂತಿದೆ. ಸದ್ಯಕ್ಕೆ ಯುದ್ಧ ನಡೆಯುತ್ತಿಲ್ಲ ಸೀತೆ. ಹೌದೇನು? ಅಂದರೆ ಆ ಮಾಯಾವಿ ರಾಕ್ಷಸನನ್ನು ಯಾರು ಪರಾಭವಗೊಳಿಸಿದರು? ಹನುಮಂತನೋ, ಲಕ್ಷ್ಮಣನೋ, ಅಥವಾ ನನ್ನ ಸ್ವಾಮಿಯೋ, ಅಥವಾ ಆ ರಾವಣನ ಪುತ್ರನ ವಧೆಯೇ ಆಗಿ ಹೋಯಿತೋ? ಇಲ್ಲ ಸೀತೆ. ಹಾಗೇನಾದರೂ ಆಗಿದ್ದರೆ ನೀನು ಹೀಗೆ ಮಂಕಾಗಿರುತ್ತಿರಲಿಲ್ಲ. ಅಥವಾ ಇಂದ್ರಜಿತುವಿನ ಸಂಹಾರದಿಂದ ನಿನಗೆ ಸಂಕಟವಾಗಿದೆಯೇ? ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ರಾಮ ಸೇವೆಯೇ ಆದ್ಯಂತ, ರಾಮ ಸೇವೆಯೇ ಆದ್ಯಂತ. ಸಮರಾರು ನಿನಗೆ ಹನುಮಂತ, ಸಮರಾರು ನಿನಗೆ ಹನುಮಂತ. ಎದುರಾರು ನಿನಗೆ ಧೀಮಂತ. ಸಮರಾರು ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ರಾಮ ಸೇವಾ ಧುರೀಣ, ರಾಮ ಸೇವಾ ಧುರೀಣ. ಸಕಲ ಜೀವರ ಪ್ರಾಣ, ಸಕಲ ಜೀವರ ಪ್ರಾಣ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ. ಜಾಂಬವಂತ ಹೇಳಿದಂತೆ ನಾನು ಹಿಮವತ್ ಪರ್ವತಕ್ಕೆ ಬಂದಾಯಿತು. ಇನ್ನು ಅವನು ಹೇಳಿದ ಔಷಧಿ ಲತೆಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಹಿಂದಿರುಗಬೇಕು. ಇಲ್ಲ ಸೀತೆ, ನನ್ನಲ್ಲಿ ಅಂಥ ಭಾವನೆ ಇಲ್ಲ. ಆ ರಾವಣ ನಿನ್ನನ್ನು ಮೋಸದಿಂದ ಅಪಹರಿಸಿ ತಂದ ಮೇಲೆ ಧರ್ಮಾತ್ಮರಾದ ವಿಭೀಷಣ ಪ್ರಭುಗಳ ಬುದ್ಧಿವಾದವನ್ನು ಕೇಳದೆ ಅಪಮಾನಿಸಿ ಅವರು ರಾಮನಿಗೆ ಶರಣು ಹೋಗುವಂತೆ ಮಾಡಿದ ಮೇಲೆ ಆ ರಾವಣನ ಬಗ್ಗೆಯಾಗಲಿ ಅವನ ಪುತ್ರ ಬಂಧುಗಳ ಬಗ್ಗೆಯಾಗಲಿ ನನಗೆ ಯಾವ ಅಭಿಮಾನವೂ ಇಲ್ಲ. ನಿನ್ನಂತೆ ನಾನು ಅವರನ್ನು ಶತ್ರುತ್ವದ ಭಾವನೆಯಿಂದಲೇ ನೋಡುತ್ತಿದ್ದೆ. ಆದ್ದರಿಂದಲೇ ಸದಾ ನಿನ್ನ ಕ್ಷೇಮದ ಬಗ್ಗೆ ಚಿಂತಿಸುತ್ತಿದ್ದೆ. ಏಕೆ ಸೀತೆ, ನನ್ನ ವರ್ತನೆಯಲ್ಲಿ ಅಂಥ ಶಂಕೆ ಏನಾದರೂ ಕಂಡಿತೆ? ಇಲ್ಲ ತ್ರಿಜಟೆ, ನಿನ್ನ ಮೇಲೆ ನನ್ನಲ್ಲಿ ಯಾವ ಶಂಕೆಯೂ ಇಲ್ಲ. ಈ ಲಂಕೆಯಲ್ಲಿ ನಿನಗಿಂತ ಆಪ್ತರು, ವಿಶ್ವಾಸಾರ್ಹರು ಯಾರೂ ಇಲ್ಲ. ಹಾಗಿದ್ದ ಮೇಲೆ ನನ್ನ ಚಿಂತೆಗೆ ಕಾರಣವೇನೆಂದು ಹೇಳುತ್ತೇನೆ ಕೇಳು. ಆ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾಮ ಲಕ್ಷ್ಮಣರು ಮೂರ್ಛಿತರಾಗುವಂತೆ ಮಾಡಿದ್ದಾನೆ. ವಾನರ ಸೈನ್ಯ ನಿಶ್ಚಲವಾಗಿ ರಣರಂಗದಲ್ಲಿ ಮಲಗುವಂತೆ ಮಾಡಿದ್ದಾನೆ. ಮತ್ತೆ ನನ್ನ ಸ್ವಾಮಿ ಲಕ್ಷ್ಮಣ ಆ ಪಾಪಿಯಿಂದ ಎಚ್ಚರ ತಪ್ಪಿದರೆ? ಹೌದು ಸೀತೆ, ನನ್ನ ಚಿಂತೆಗೆ ಅದೇ ಕಾರಣವಾಗಿದೆ. ಆ ಇಂದ್ರಜಿತು ಸಂತಸದಿಂದ ವಿದ್ಯೋತ್ಸಾಹದಿಂದ ಅರಮನೆಗೆ ಹಿಂದಿರುಗಿದ್ದಾನೆ. ಹಾಗಾದರೆ ಆ ರಾವಣ ಪುತ್ರನ ಬ್ರಹ್ಮಾಸ್ತ್ರದಿಂದ ನನ್ನ ಸ್ವಾಮಿಗೆ ಬಿಡುಗಡೆ ಹೇಗೆ?
ಲಕ್ಷ್ಮಣ ಮತ್ತು ವಾನರರು ಮತ್ತೆ ಎಚ್ಚರಗೊಳ್ಳುವುದು ಹೇಗೆ? ಈ ಯುದ್ಧ ಗೆಲ್ಲುವುದು ಹೇಗೆ? ಇಲ್ಲಿಂದ ನನ್ನ ಬಿಡುಗಡೆಯಾಗುವುದು ಹೇಗೆ? ಧೈರ್ಯ ತಂದುಕೋ ಸೀತೆ, ಒಳ್ಳೆಯದನ್ನು ನಿರೀಕ್ಷಿಸಿ. ಓಂ ನಮಃ ಶಿವಾಯ. 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 ಮಾತೆ, ಪ್ರಣಾಮಗಳು ಮಾತೆ. ಬಾ ಪುತ್ರ, ನಾನು ನಿನಗಾಗಿಯೇ ನಿರೀಕ್ಷೆ ಮಾಡುತ್ತಿದ್ದೆ. ಬಹಳ ಸಂತೋಷ ಮಾತೆ. ನೀನು ನನಗಾಗಿ ನಿರೀಕ್ಷೆ ಮಾಡುತ್ತಿದ್ದೆ ಎಂದರೆ ನಾನು ರಣರಂಗದಿಂದ ಹಿಂದಿರುಗಿ ಬರುತ್ತೇನೆಂಬ ನಂಬಿಕೆ ಇತ್ತಲ್ಲವೇ? ಇಂದ್ರಜಿತು, ಯಾವ ತಾಯಿ ತಾನೇ ತನ್ನ ಮಗ ಹಿಂದಿರುಗಿ ಬರುವುದಿಲ್ಲ ಎಂದು ಆಲೋಚಿಸುತ್ತಾಳೆ? ಆದರೆ ನಮ್ಮ ಅರಮನೆಯಲ್ಲಿ ಆ ನಂಬಿಕೆಯ ಅಡಿಪಾಯದಲ್ಲಿ ಏಕೋ ಕೆಲವು ಕಡೆ ಬಿರುಕುಗೊಂಡಂತಿವೆ. ನಮ್ಮ ಅರಮನೆಯಲ್ಲಿ ಎಂದರೆ? ನಿನ್ನ ಸೊಸೆಗೆ ನನ್ನ ಬಲಕ್ಕಿಂತಲೂ ಶತ್ರು ಬಲದ ಮೇಲೆ ಅವಳಿಗೆ ಅಪಾರವಾದ ನಂಬಿಕೆ. ಪುತ್ರ ಇಂದ್ರಜಿತು, ಸುಲೋಚನೆಯ ಬಗ್ಗೆ ನೀನು ಹಾಗೆ ಭಾವಿಸಬೇಡ. ಅವಳಿಗೆ ನಿನ್ನ ಮೇಲಿರುವ ಅಪಾರ ಪ್ರೇಮದಿಂದಲೇ ಅವಳು ನೀನು ಯುದ್ಧಕ್ಕೆ ಹೋಗುವಾಗ ತನ್ನ ಆತಂಕವನ್ನು ವ್ಯಕ್ತಪಡಿಸಿರುತ್ತಾಳೆ. ಮಾತೆ, ನನ್ನ ಮೇಲೆ ಅವಳಿಗೆ ಪ್ರೇಮವಿಲ್ಲವೆಂದು ಹೇಳುತ್ತಿಲ್ಲ. ಆದರೆ ಆ ರಾಮನನ್ನು ನಾನು ಜಯಿಸಲಾರೆ, ಅವನಿಂದ ನನಗೆ ಕೇಡಾಗಬಹುದು ಎಂಬ ಭ್ರಮೆಯಲ್ಲಿ ದುಃಖ ಪಡುತ್ತಾಳೆ. ಪುತ್ರ ಇಂದ್ರಜಿತು, ಪತಿಯ ಪ್ರೇಮವೇ ಬೇರೆ, ವಾಸ್ತವ ಸತ್ಯವೇ ಬೇರೆಯಲ್ಲವೇ? ಖರದೂಷಣರೊಂದಿಗೆ 14,000 ರಾಕ್ಷಸರನ್ನು ಸಂಹರಿಸಿದ್ದು, ಪರಮ ಪರಾಕ್ರಮಿಯಾದ ವಾಲಿಯನ್ನು, ಕುಂಭಕರ್ಣನನ್ನು ಸಂಹರಿಸಿದ್ದು, ಇದೆಲ್ಲ ಕಣ್ಣೆದುರುಗಿರುವಾಗ ಚಿಂತೆಯಾಗುವುದಿಲ್ಲವೇ? ನೀನೇ ಹೇಳು. ಮಾತೆ, ನೀನು ನಿನ್ನ ಸೊಸೆಯಂತೆಯೇ ಮಾತನಾಡುತ್ತಿರುವೆ. ಅವಳಿಗೆ ನನ್ನ ಪರಾಕ್ರಮದ ಬಗ್ಗೆ ಅರಿವಿಲ್ಲದಿರಬಹುದು. ಆದರೆ ಮಾತೆಯಾದ ನಿನಗೂ ಇಲ್ಲವೇ? ಆ ದೇವರಾಜ ಇಂದ್ರನನ್ನೇ ಸೆರೆ ಹಿಡಿದು ತಂದದ್ದು ನೆನಪಿಲ್ಲವೇ? ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ನಾನು ಬೇಡಿದ ವರಗಳನ್ನು ನೀಡಿ ಆ ಇಂದ್ರನನ್ನು ಸೆರೆಯಿಂದ ಬಿಡಿಸಿಕೊಂಡು ಹೋದದ್ದು ಮರೆತು ಬಿಟ್ಟೆಯಾ? ಇಲ್ಲ ಕುಮಾರ, ಅದಾವುದನ್ನು ನಾನು ಮರೆತಿಲ್ಲ. ಆದರೆ ಈಗ ನಡೆಯುತ್ತಿರುವ ಯುದ್ಧ ಹಿಂದಿನ ಯಾವ ಯುದ್ಧದಂತೆಯೂ ಅಲ್ಲ. ಈ ಹಿಂದೆ ಯಾರು ತಾನೇ ಲಂಕೆಯನ್ನು ಆಕ್ರಮಿಸಿದ್ದರು? ಯಾರು ತಾನೇ ವಾನರ ಸೇನೆಯಂತೆ ಹಲವು ರಾಕ್ಷಸ ವೀರರನ್ನು ಸಂಹರಿಸಿದರು? ಮಾತೆ, ನೀನು ಯಾವ ಶತ್ರುವಿನ ಪರಾಕ್ರಮದ ಬಗ್ಗೆ ಭಯದಿಂದ ಮಾತನಾಡುತ್ತಿರುವೆಯೋ, ಈಗ ಅದೇ ಶತ್ರು ರಣರಂಗದಲ್ಲಿ ಚಲನೆ ಇಲ್ಲದೆ ಬಿದ್ದಿದ್ದಾರೆ. ಸಮಸ್ತ ವಾನರ ಕುಲವು ಕಂಗಾಲಾಗಿ ಹೋಗಿದೆ. ಈಗಲಾದರೂ ನಾವು ಅವರಿಗಿಂತ ಪರಾಕ್ರಮಿಗಳು ಎಂಬುದನ್ನು ಒಪ್ಪಿ ನಿಶ್ಚಿಂತೆಯಾಗಿರಬಾರದೆ? ಪುತ್ರ ಇಂದ್ರಜಿತು, ಹಿಂದೆ ನೀನು ರಾಮ ಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸಿದ್ದೆ. ಆಮೇಲೆ ಏನಾಯ್ತು? ಅವರು ಎಚ್ಚರಗೊಂಡರು, ಮತ್ತೆ ಯುದ್ಧ ಮಾಡಿದರು. ಯುದ್ಧ ಮಾಡಿದರು, ನನ್ನನ್ನು ಗೆದ್ದರೆ? ಮಾತೆ, ನಾನು ಆ ಬ್ರಹ್ಮವರ ಬಲದಿಂದ ಅಜೇಯನಾದವನು. 100 ರಾಮ ಲಕ್ಷ್ಮಣರು ಬಂದರೂ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಆದರೆ ಮಾತೆಯಾಗಿ ನೀನು ನನ್ನ ವಿಜಯಕ್ಕೆ ಅಭಿನಂದಿಸುವೆ ಎಂದುಕೊಂಡಿದ್ದೆ. ಆದರೆ
ನೀನು ನನ್ನ ಪರಾಕ್ರಮದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸಿ ಅಪಮಾನಿಸಿರುವೆ. ನಾನಿನ್ನು ಬರುತ್ತೇನೆ. ನಿಲ್ಲು ಇಂದ್ರಜಿತ್ತು, ನಿಲ್ಲು. ಪರಮೇಶ್ವರ, ತನ್ನ ತಂದೆಯಂತೆ ಇವನು ಅತಿ ಪ್ರತಿಷ್ಠೆ, ಅತಿ ಆತ್ಮವಿಶ್ವಾಸದಿಂದ ಅಂಧನಾಗಿದ್ದಾನೆ. ಅಂದರೆ ಈ ಯುದ್ಧದ ಫಲಿತಾಂಶ ಸುಖಾಂತ್ಯವಾಗಲು ಹೇಗೆ ಸಾಧ್ಯ? ಈ ಹಿಮವತ್ ಪರ್ವತ ಎಷ್ಟು ರಮಣೀಯವಾಗಿದೆ. ಸುವರ್ಣ ಶಿಖರಗಳಿಂದ ಅತ್ಯಂತ ಮನೋಹರವಾಗಿದೆ. ಇದರ ಆಶ್ರಯದಲ್ಲಿ ಹಲವು ದೇವರ್ಷಿಗಳು ತಪೋನಿರತರಾಗಿರುವ ಪುಣ್ಯಾಶ್ರಮಗಳಿವೆ. ಬ್ರಹ್ಮನ ನಿವಾಸ ಸ್ಥಾನ ಕಾಣುತ್ತಿದೆ. ಕೈಲಾಸ ಶಿಖರವೂ ಗೋಚರಿಸುತ್ತಿದೆ. ದೇವಾನುದೇವತೆಗಳ ದಿವ್ಯ ಮಂಗಳಕರವಾದ ಹಲವು ಪವಿತ್ರ ಸ್ಥಾನಗಳನ್ನು ನೋಡುತ್ತಿದ್ದೇನೆ. ಆಹಾ, ಶಿವ ಕೈಲಾಸದಲ್ಲಿದ್ದಾನೆ, ಬ್ರಹ್ಮದೇವ ತನ್ನ ಲೋಕದಲ್ಲಿದ್ದಾನೆ. ಆದರೆ ಔಷಧಿ ಲತೆಗಳು ಕಾಣುತ್ತಿಲ್ಲವಲ್ಲ. ಅಲ್ಲಿ ಅಗ್ನಿ ಕಾಣುತ್ತಿದ್ದಾನೆ, ಕುಬೇರನ ಆಲಯ ಕಾಣುತ್ತಿದೆ. ಆದರೆ ಜಾಂಬವಂತ ಹೇಳಿದ ಔಷಧಿ ಲತೆಗಳು ಕಾಣುತ್ತಿಲ್ಲವಲ್ಲ. ಕೈಲಾಸ ಪರ್ವತ ಈಗ ಎಷ್ಟು ಹತ್ತಿರವಾಗಿ ಕಾಣುತ್ತಿದೆ. ಪಕ್ಕದಲ್ಲೇ ಶಿವನ ವಾಹನವಾದ ಋಷಭ ಪರ್ವತವೂ ಇದೆ. ಇಲ್ಲಿ ಔಷಧಿ ಲತೆಗಳಿವೆ ಎಂದು ಜಾಂಬವಂತ ಹೇಳಿದನಲ್ಲವೇ? ಇದೆ, ಜಾಂಬವಂತ ಹೇಳಿದ ಔಷಧಿ ಲತೆಗಳಿರುವ ಸಂಜೀವಿನಿ ಪರ್ವತ. ಜಾಂಬವಂತ ಹೇಳಿದ ಲತೆಗಳನ್ನು ಹುಡುಕಿ ತೆಗೆದುಕೊಂಡು ಹೋಗಬೇಕು. ಸಖಿ, ಏಕೆ ನಿಂತು ಬಿಟ್ಟೆ? ಯುವರಾಣಿ, ನೀವು ಸೀತೆಯನ್ನು ಕಾಣಲೆಂದು ಈ ದಾರಿಯಲ್ಲಿ ಬಂದಿರುವರೆಂದು ನನಗೆ ಗೊತ್ತು, ಅದಕ್ಕೆ ನಿಂತೆ. ಆ ಮಹಾಪತಿವ್ರತೆಯಾದ ಸೀತೆಯನ್ನು ಕಾಣಬೇಕೆಂಬ ಆಸೆಯೂ ಇದೆ. ಆದರೆ ಏಕೋ ಧೈರ್ಯ ಬರುತ್ತಿಲ್ಲ. ಕಾರಣವೇನು ಯುವರಾಣಿ? ಸಖಿ, ರಣರಂಗದಲ್ಲಿ ನನ್ನ ಪತಿ ಇವಳ ಪತಿಯನ್ನು ನಿಶ್ಚಲವಾಗಿ ಮಲಗುವಂತೆ ಮಾಡಿದ್ದಾರೆ. ಈಗ ನಾನು ಕಂಡರೆ
ಸೀತೆ ಹೇಗೆ ಪ್ರತಿಕ್ರಿಯಿಸುವಳೋ ಎಂದು ನನಗೆ ಭಯವಾಗುತ್ತಿದೆ. ಬಹುಶಃ ರಣರಂಗದಲ್ಲಿ ನಡೆಯುತ್ತಿರುವ ಘಟನೆ ಸೀತೆಗೆ ತಿಳಿಯದೇ ಇರಬಹುದು. ನೀವು ಹೋಗಿ ನೋಡಿದರೆ ಸಮಸ್ಯೆ ಉಂಟಾಗಲಾರದು. ಹಾಗಾದರೆ ಅವಳನ್ನು ನಾನು ಮಾತನಾಡಿಸಬೇಕೆಂಬ ಆಸೆಯನ್ನು ಈಡೇರಿಸಿಕೊಳ್ಳಬಹುದು. ಸಖಿ, ನಡೆ ಹೋಗೋಣ. ದುಃಖವನ್ನು ನೋಡಿದರೆ ರಣರಂಗದಲ್ಲಿ ನಡೆದಿರುವ ವಿಷಯವೆಲ್ಲ ತಿಳಿದಿರುವಂತಿದೆ. ಇವಳ ದುಃಖವನ್ನು ನಾನು ನೋಡಲಾರೆ. ಇವಳ ದುಃಖಕ್ಕೆ ನನ್ನ ಪತಿಯೇ ಕಾರಣವೆಂಬ ಭಾವನೆ ಇರುವಾಗ ಅವಳನ್ನು ಮಾತನಾಡಿಸುವ ಧೈರ್ಯ ಬರುತ್ತಿಲ್ಲ. ಸಖಿ, ನಡೆ ಹೋಗೋಣ. ಆಗಲಿ ಯುವರಾಣಿ. ವಿಭೀಷಣ, ಶ್ರೀರಾಮನಿಗೆ ಎಚ್ಚರವಾಯಿತೆ? ಇಲ್ಲ ಜಾಂಬವಂತ, ಇನ್ನು ರಾಮಚಂದ್ರ ಪ್ರಭು ಎಚ್ಚರಗೊಂಡಿಲ್ಲ. ಲಕ್ಷ್ಮಣನಿಗೂ ಪ್ರಜ್ಞೆ ಬಂದಿಲ್ಲ. ಅವರು ಬೇಗ ಎಚ್ಚರಗೊಳ್ಳದಿದ್ದರೆ ಆ ರಾವಣ ಪುತ್ರ ಇಂದ್ರಜಿತು ಬಂದು ಮತ್ತೆ ಇನ್ನೇನು ಅನಾಹುತ ಮಾಡುತ್ತಾನೋ ತಿಳಿಯದು. ಅಂದರೆ ಆ ಇಂದ್ರಜಿತು ಇನ್ನಷ್ಟು ಅನಾಹುತ ಮಾಡುವಷ್ಟು ಶಕ್ತನಾಗಿದ್ದಾನೆಯೇ? ಹೌದು ಜಾಂಬವಂತ. ಆ ಇಂದ್ರಜಿತು ಯುದ್ಧಕ್ಕೆ ಮೊದಲು ಯಜ್ಞ ಮಾಡಿ ಅಪಾರ ಶಕ್ತಿ ಪಡೆದುಕೊಳ್ಳುತ್ತಾನೆ. ಮತ್ತೆ ಅವನೇನಾದರೂ ಹಾಗೆ ಶಕ್ತಿ ಪಡೆದುಕೊಂಡರೆ ಅವನನ್ನು ಎದುರಿಸುವುದು ಬಹಳ ಕಷ್ಟವಾಗುತ್ತದೆ. ಏಕೆಂದರೆ ಸದ್ಯಕ್ಕೆ ನಮ್ಮಲ್ಲಿ ಅವನನ್ನು ಎದುರಿಸುವವರು ಯಾರೂ ಇಲ್ಲ. ರಾಮ ಲಕ್ಷ್ಮಣರು ಎಚ್ಚರ ತಪ್ಪಿ ಮಲಗಿದ್ದಾರೆ. ಔಷಧಿ ಲತೆಗಳನ್ನು ತರಲು ಹನುಮಂತ ಹೋಗಿದ್ದಾನೆ. ಇನ್ನು ಸುಗ್ರೀವ, ಅಂಗದಾದಿ ಎಲ್ಲರೂ ಎಚ್ಚರವಿಲ್ಲದೆ ಮಲಗಿದ್ದಾರೆ. ಅಂದರೆ ಚಿಕ್ಕಪ್ಪನಾದ ನೀನೇ ಈಗ ಇಂದ್ರಜಿತುವಿನ ವಿರುದ್ಧ ಹೋರಾಡಬೇಕಾಗುತ್ತದೆ. ನಾನು ಅದಕ್ಕೆ ಸಿದ್ಧನಾಗಿಯೇ ಇದ್ದೇನೆ ಜಾಂಬವಂತ. ಇಂದ್ರಜಿತುವಿಗೆ ನನ್ನ ಮೇಲೆ ಬಹಳ ಆಕ್ರೋಶವಿದೆ. ಏಕೆಂದರೆ ರಾವಣನ ಸಭೆಯಲ್ಲಿ ನನಗೂ ಅವನಿಗೂ ತೀವ್ರ ವಾಗ್ವಾದವೇ ನಡೆಯಿತು. ಏನು ವಾಗ್ವಾದ? ಮೇಘನಾದ, ನೀನು ವೀರನಲ್ಲವೆಂದು ನಾನು ಹೇಳಲಿಲ್ಲ. ಆದರೆ ಶೌರ್ಯ ಒಂದೇ ಪರಮಾರ್ಥವಲ್ಲ. ನೀನು ರಾವಣನ ಪುತ್ರನಾಗಿ ಅವನಿಗೆ ಪ್ರಿಯವಾದ ಮಾತುಗಳನ್ನೇ ಆಡಿರುವೆ. ಆದರೆ ಫಲಿತಾಂಶವನ್ನು ಯೋಚಿಸಿದರೆ ನೀನು ನಿನ್ನ ತಂದೆಯ ಶತ್ರುವೆಂದೇ ಹೇಳಬೇಕಾಗುತ್ತದೆ. ಹೌದು ಮೇಘನಾದ, ರಾಮನಿಂದ ರಾಕ್ಷಸ ಕುಲದ ನಾಶವಾಗುವುದೆಂದು ನಾನು ಹೇಳುತ್ತಿದ್ದರೂ ನೀನು ರಾಮನೊಂದಿಗೆ ಯುದ್ಧ ಮಾಡುವ ಆತುರ ತೋರುತ್ತಿರುವೆ. ನಿನ್ನ ಬುದ್ಧಿಗೆ ಮಂಕು ಕವಿದಿದೆ. ನಿನ್ನ ತಂದೆಯ ಅಧರ್ಮಕ್ಕೆ ನೀನೂ ಬೆಂಬಲವಾಗಿ ನಿಲ್ಲುತ್ತಿರುವುದರಿಂದ ನೀವಿಬ್ಬರೂ ವಧಾರರಾಗುತ್ತೀರಿ. ಅಂದ ಮೇಲೆ ಆ ಇಂದ್ರಜಿತು ನನ್ನ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳ ಬಯಸುವುದು ಸಹಜವಲ್ಲವೇ ಜಾಂಬವಂತ? ನಿಜ ನಿಜ ವಿಭೀಷಣ, ನೀನು ಹೇಳಿದಂತೆ ನಮ್ಮ ಪರಿಸ್ಥಿತಿ ಈಗ ಬಹಳ ಸೂಕ್ಷ್ಮವಾಗಿದೆ. ಹನುಮಂತ ಬೇಗ ಬರಬೇಕು. ಜಾಂಬವಂತ, ಎಷ್ಟೊಂದು ಗಿಡಬಳ್ಳಿಗಳಿವೆ. ಇವುಗಳಲ್ಲಿ ರಾಮ ಲಕ್ಷ್ಮಣರನ್ನು
ವಾನರರನ್ನು ಎಚ್ಚರಗೊಳಿಸುವ ಔಷಧಿಲತೆಗಳು ಎಲ್ಲಿವೆ? ಅವನ್ನ ಹೇಗೆ ಕಂಡುಹಿಡಿಯುವುದು? ಇದೇನಿದು? ಎಷ್ಟು ಹುಡುಕಿದರೂ ಜಾಂಬವಂತ ಹೇಳಿದ ಔಷಧಿಲತೆಗಳು ಕಾಣುತ್ತಿಲ್ಲವಲ್ಲ. ಔಷಧಿಲತೆಗಳಿಲ್ಲದೆ ನಾನು ಲಂಕೆಗೆ ಹಿಂತಿರುಗುವಂತಿಲ್ಲ. ಜಾಂಬವಂತ ಏನು ಹೇಳಿದ? ಔಷಧಿಲತೆಗಳು ಹೊಳೆಯುತ್ತವೆ ಎಂದಲ್ಲವೇ? ಆದರೆ ಹೊಳೆಯುವ ಬಳ್ಳಿಗಳು ಕಾಣುತ್ತಿಲ್ಲವಲ್ಲ? ಅಥವಾ ನಾನು ತಪ್ಪು ಸ್ಥಳಕ್ಕೆ ಬಂದಿರುವೆನೇನು? ಇಲ್ಲ, ನಾನು ಸರಿಯಾದ ಸ್ಥಳಕ್ಕೆ ಬಂದಿದ್ದೇನೆ. ಅಥವಾ ಜಾಂಬವಂತನೇನಾದರೂ ಮರವಿನಿಂದ ಯಾವುದೋ ಸ್ಥಳದ ಬದಲು ಬೇರೆ ಯಾವುದೋ ಸ್ಥಳವನ್ನು ಹೇಳಿದನೇನು? ಸಾಧ್ಯವಿಲ್ಲ. ಜಾಂಬವಂತ ವಯೋವೃದ್ಧನಾದರೂ ಅವನು ಯಾವುದನ್ನೂ ಮರೆಯುವುದಿಲ್ಲ. ಆದರೆ ಯಾವ ಔಷಧಿ ಬಳ್ಳಿಯೂ ಕಾಣುತ್ತಿಲ್ಲವಲ್ಲ? ಅವು ಈ ಪರ್ವತದಲ್ಲೇ ಇರಬೇಕಲ್ಲವೇ? ಹೇಳು ಮಂಡೋದರಿ, ಸಂತೋಷದ ವಿಚಾರವನ್ನು ನಿನ್ನೊಡನೆ ಹಂಚಿಕೊಳ್ಳಬೇಕೆಂದಿದ್ದೆ. ಅಷ್ಟರಲ್ಲಿ ನೀನೇ ಬಂದೆಯಲ್ಲ. ಎಲ್ಲಾ ಸಂತೋಷಗಳನ್ನು ನುಂಗಿ ತೇಗುತ್ತಿರುವ ದುಃಖದ ವಿಚಾರಗಳು ನಡೆಯುತ್ತಿಲ್ಲವೇ ಪ್ರಭು? ದುಃಖದ ವಿಚಾರವೇ? ಮಂಡೋದರಿ, ಯುದ್ಧ ಆರಂಭವಾದ ಮೇಲೆ ಹಲವು ದಿನಗಳ ಬಳಿಕ ಒಂದು ಸಂತೋಷದ ಸುದ್ದಿಯನ್ನು ನಾನು ಸಂಭ್ರಮಿಸುತ್ತಿದ್ದರೆ ನೀನಾವ ದುಃಖದ ಸಂಗತಿಯನ್ನು ತಂದಿರುವೆ? ಪ್ರಭು, ನಿಮ್ಮ ಸಂತೋಷಕ್ಕೆ ಒಂದು ಕಾರಣ, ನನ್ನ ದುಃಖಕ್ಕೆ ಒಂದು ಕಾರಣ. ನಿಮ್ಮ ಸಂತೋಷವನ್ನು ಕಂಡು ನಾನು ಸಂತೋಷ ಪಡಬಹುದು, ಆದರೆ ನನ್ನ ದುಃಖವನ್ನು ಕಂಡು ನೀವು ದುಃಖ ಪಡುತ್ತೀರೋ ಇಲ್ಲವೋ ನಾ ಕಾಣೆ. ಮಂಡೋದರಿ, ನೀ ಎಲ್ಲಿ ಕಳೆದು ಹೋಗಿರುವೆ? ಲಂಕೆಯ ಆಗು ಹೋಗುಗಳ ಬಗ್ಗೆ ನಿನಗೆ ಪರಿವೇ ಇಲ್ಲವೇ? ನಮ್ಮ ಪುತ್ರ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸಿದ್ದಾಗಿಂದ ಏನೆಲ್ಲ ವಿಜಯೋತ್ಸವಗಳು ನಡೆಯುತ್ತಿರುವುದು ನಿನ್ನ ಗಮನಕ್ಕೆ ಬಂದಿಲ್ಲವೇ? ನಿನ್ನ ಪುತ್ರನ ಸಾಹಸದ ಬಗ್ಗೆ ನಿನಗೆ ಹೆಮ್ಮೆ ಇಲ್ಲವೇ? ಹೆಮ್ಮೆ ಇಲ್ಲವೆಂದು ನಾನು ಹೇಳಲಾರೆ ಪ್ರಭು. ಮತ್ತೆ ನಿನ್ನ ಶಾಂತಿಯನ್ನು ಕದಡಿದ ದುಃಖದ ಸಂಗತಿಯಿಂದ ನನ್ನ ಸಂತೋಷವನ್ನು ಹಾಳು ಮಾಡುತ್ತಿರುವೆಯಾ? ಇಲ್ಲ ಪ್ರಭು, ನಿಮ್ಮ ಸಂತೋಷಗಳನ್ನು ನಾನು ಹಾಳು ಮಾಡುವುದಿಲ್ಲ. ನಾನು ಬರುತ್ತೇನೆ. ಮಂಡೋದರಿ, ನಿಲ್ಲು. ನಿನ್ನ ಪುತ್ರನ ವಿಜಯದ ಪರಾಕ್ರಮದ ಬಗ್ಗೆ ನಿನಗೆ ನಿಜವಾದ ಸಂತೋಷವಾದಂತಿಲ್ಲ. ಏನು ಮಾಡಲಿ ಪ್ರಭು? ಒಬ್ಬ ಪುತ್ರನ ಸಾಹಸದ ಸಂಭ್ರಮಕ್ಕಿಂತ ಇನ್ನೊಬ್ಬ ಪುತ್ರನ ಸಾವಿನ ದುಃಖ ನನ್ನನ್ನು ಬಾಧಿಸುತ್ತಿದೆ. ಆ ತಾಯಿಯ ನೋವಿನ ಮುಖ ನನ್ನ ಕಣ್ಣೆದುರು ಸುಳಿಯುತ್ತಿದೆ. ಅವಳಿಗೆ ಅವಳ ಪತಿಯ ಸಾಂತ್ವನವು ಬೇಕಾಗುತ್ತದೆ. ನೀನು ಯಾವ ತಾಯಿಯ ದುಃಖದ ವಿಚಾರವನ್ನು ಮಾತನಾಡುತ್ತಿರುವೆ? ಧಾನ್ಯ ಮಾರಿಣಿ ತನ್ನ ಪುತ್ರ ಅತಿಕಾಯನನ್ನು ಕಳೆದುಕೊಂಡು ಕಳವಳಿಸುತ್ತಿದ್ದಾಳೆ.
ವೀರನಂತೆ ಹೋರಾಡಿ ವೀರ ಸ್ವರ್ಗವನ್ನು ಸೇರಿದ ಆ ನಮ್ಮ ವೀರ ಪುತ್ರನ ಬಗ್ಗೆ ದುಃಖಿಸುವುದಕ್ಕಿಂತ ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಹಾಗೆಂದು ನಾನೇ ಧಾನ್ಯಮಾಲಿನಿಗೆ ಹೇಳುತ್ತೇನೆ. ನಾನಿನ್ನು ಬರ್ತೇನೆ ಪ್ರಭು. ದುಃಖಿಸಬೇಡ ಸೀತೆ. ರಾಮ ಲಕ್ಷ್ಮಣರು ಖಂಡಿತ ಎಚ್ಚರಗೊಳ್ಳುತ್ತಾರೆ. ಮತ್ತೆ ಯುದ್ಧ ಮಾಡಿ ರಾಕ್ಷಸರ ಸಂಹಾರ ಮಾಡುತ್ತಾರೆ. ನೀನು ಧೈರ್ಯಗೆಡಬೇಡ. ಅದು ಹೇಗೆ ಸಾಧ್ಯ ತ್ರಿಜಟೆ? ಹೇಳಿ ಕೇಳಿ, ಅದು ಬ್ರಹ್ಮಾಸ್ತ್ರದ ಪ್ರಭಾವ. ಅದರಿಂದ ಪಾರಾಗುವುದು ಕಷ್ಟವಲ್ಲವೇ? ಸೀತೆ, ನಮ್ಮ ಗೂಢಾಚಾರರು ಹೇಳಿದ ವಿಷಯವನ್ನು ಗಮನಿಸಿದರೆ ಬೇರೆ ಏನೋ ನಡೆಯುತ್ತಿರುವಂತಿದೆ. ಜಾಂಬವಂತ, ಹನುಮಂತ, ವಿಭೀಷಣ ಏನೋ ಮಾತನಾಡುತ್ತಿದ್ದರಂತೆ. ಆನಂತರ ಹನುಮಂತ ಬೃಹದಾಕಾರವನ್ನು ತಾಳಿ ಉತ್ತರ ದಿಕ್ಕಿಗೆ ಹಾರಿ ಹೋದನಂತೆ. ಅಂದ ಮೇಲೆ ಅವನು ರಾಮ ಲಕ್ಷ್ಮಣರಿಗೆ ಮತ್ತು ವಾನರರಿಗೆ ಶ್ರೇಯಸ್ಕರವಾದ ಕಾರ್ಯಕ್ಕೆ ಹೋಗಿರಬೇಕಲ್ಲವೇ? ಹೌದು ತ್ರಿಜಟೆ. ಹನುಮಂತ ಮಹಾರೂಪ ಧಾರಣ ಮಾಡಿ ಹಾರಿ ಹೋದನೆಂದರೆ ವಿಶೇಷವಿರಬೇಕು. ಅದು ಶ್ರೇಯಸ್ಕರವೇ ಆಗಿರಬೇಕು. ಅದರಲ್ಲಿ ನನಗೇನು ಸಂದೇಹವಿಲ್ಲ. ಹನುಮಂತನ ಸಾಹಸದಿಂದ ವಾನರರಿಗೆ ಬೆಟ್ಟದಂತೆ ಬಂದಿರುವ ಆಪತ್ತು ಮಂಜಿನಂತೆ ಕರಗಿ ಹೋಗಬಹುದು ಅನಿಸುತ್ತಿದೆ. ಆದರೆ ಅಷ್ಟರಲ್ಲಿ ರಾವಣ ಏನಾದರೂ ಕುತಂತ್ರ ಮಾಡಿ ನನ್ನ ಸ್ವಾಮಿಗೆ ಏನಾದರೂ ಕೇಡು ಮಾಡಿದರೆ ಎಂಬ ಭಯ ಕಾಡುತ್ತಿದೆ. ಏಕೆಂದರೆ ಈ ಮೊದಲು ನಾಗಪಾಶದಿಂದ ಬಂಧಿತರಾದ ರಾಮ ಲಕ್ಷ್ಮಣರು ಸತ್ತೇ ಹೋದರು ಎಂದು ನನ್ನನ್ನು ವಂಚಿಸಲು ಪ್ರಯತ್ನಿಸಲಿಲ್ಲವೇ? ಅದು ನಿಜ ಸೀತೆ. ಆದರೆ ಅವನ ಯಾವ ಕುತಂತ್ರವೂ ಫಲಕಾರಿಯಾಗುವುದಿಲ್ಲ, ಯಾವ ವಂಚನೆಯೂ ಯಶಸ್ವಿಯಾಗುವುದಿಲ್ಲ. ಅವನ ಎಲ್ಲ ತಂತ್ರ ಕುತಂತ್ರಗಳು ಬಹು ಬೇಗನೆ ವೇಷ ಕಳಚಿಕೊಳ್ಳುತ್ತವೆ. ನೀನು ಕೂಡ ಅವನು ಅಂಥ ಪ್ರಯತ್ನ ಮಾಡಿದರೆ ನಂಬಬೇಡ. ಇಲ್ಲ, ನಾನು ನಂಬುವುದಿಲ್ಲ. ಒಂದು ವೇಳೆ ಆ ನೀಚ ರಾವಣ ಸತ್ಯವನ್ನೇ ಹೇಳಿದರು ನಾನು ನಂಬುವುದಿಲ್ಲ. ಇದು ಖಂಡಿತ. ಧಾನ್ಯಮಾಲಿನಿ, ಸ್ವಾಮಿ ಬನ್ನಿ, ಕುಳಿತುಕೊಳ್ಳಿ. ನಾನು ನಿಮಗೆ ಪಾನೀಯವನ್ನು ತರುತ್ತೇನೆ. ಬೇಡ ಧಾನ್ಯಮಾಲಿನಿ, ಬೇಡ. ನನಗೆ ಯಾವ ಉಪಚಾರವೂ ಬೇಡ. ಏಕೆ ಪ್ರಭು? ಯುದ್ಧ ನಡೆಯುತ್ತಿರುವುದೆಂದು ದೇಹದ ಯೋಗಕ್ಷೇಮವನ್ನು ಕಡೆಗಣಿಸುತ್ತಿರುವಿರಾ? ಉತ್ಸಾಹದಿಂದ ಯುದ್ಧ ಮಾಡಬೇಕಾದರೆ ದೇಹಕ್ಕೆ ತಕ್ಕ ಪೋಷಣೆ ದೊರೆಯಲೇಬೇಕು. ವಿಶ್ರಾಂತಿಯೂ ಬೇಕು, ಉಪಚಾರವೂ ಬೇಕು.
ಬೇಡ ಧಾನ್ಯಮಾಲಿನಿ. ನಿಜ ಹೇಳಬೇಕೆಂದರೆ ನಾನು ನಿನ್ನಿಂದ ಉಪಚಾರವನ್ನು ಪಡೆಯಲು ಬಂದಿಲ್ಲ. ನಿನಗೆ ಸಮಾಧಾನ ಹೇಳಿ ಸಂತೈಸಿ ಹೋಗಲು ಬಂದಿದ್ದೇನೆ. ಏನು, ನನ್ನನ್ನು ಸಂತೈಸಲು ಬಂದಿರಾ? ಧನ್ಯ ಪ್ರಭು, ಮಹಾಧನ್ಯೆ. ನನ್ನ ಸ್ವಾಮಿಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ ಎಂದು ತಿಳಿದ ಮೇಲೆ ನನ್ನ ಭಾಗ್ಯಕ್ಕೆ ಎಡೆ ಇಲ್ಲ ಅನಿಸುತ್ತಿದೆ. ನಿನ್ನಿಂದ ಅಪಾರವಾದ ಪ್ರೀತಿ ಪಡೆಯಲು ನಾನು ಬಹಳ ಅದೃಷ್ಟ ಮಾಡಿದ್ದೆ. ಅಯ್ಯೋ ಧಾನ್ಯಮಾಲಿನಿ, ವಿಷಯವೇನೆಂದು ತಿಳಿಯದೆ ಸಂಭ್ರಮ ಪಡುತ್ತಿರುವೆಯಲ್ಲ. ನಿಜಕ್ಕೂ ನೀನು ನಿರ್ಭಾಗ್ಯೆ. ಸತ್ಯವೇನೆಂದು ಅರಿಯದೆ ಅಮಾಯಕಳಂತೆ ವರ್ತಿಸುತ್ತಿರುವ ನಿನ್ನನ್ನು ಕಂಡು ನನಗೆ ಸಂಕಟವಾಗುತ್ತಿದೆ. ಯಾವ ಸತ್ಯ ಪ್ರಭು? ಯಾವ ಸತ್ಯ ನನಗೆ ತಿಳಿದಿಲ್ಲವೆಂದು ನೀವು ಸಂಕಟ ಪಡುತ್ತಿರುವಿರಿ? ನನ್ನ ಪುತ್ರ ಅತಿಕಾಯ ಶತ್ರುಗಳೊಂದಿಗೆ ವೀರಾವೇಶದಿಂದ ಹೋರಾಡಿ ಅನೇಕ ವಾನರರನ್ನು ಸಂಹರಿಸಿ ತಂದೆಗೆ ತಕ್ಕ ಮಗಳೆಂದು ಹೊಗಳಿಸಿಕೊಂಡು ಕೊನೆಗೆ ಲಕ್ಷ್ಮಣನ ಬಾಣದಿಂದ ವೀರ ಸ್ವರ್ಗ ಸೇರಿದ ವಿಚಾರ ತಾನೆ ನೀವು ಹೇಳುತ್ತಿರುವುದು? ಹೌದು ಧಾನ್ಯಮಾಲಿನಿ. ಆದರೆ ನಿನಗೆ ತಿಳಿದಿದೆ ಪ್ರಭು. ಮಗನ ಪ್ರತಾಪದ ವಿಚಾರ ನೀವು ಹೇಳಿ ಹೋದಿರಿ. ಆದರೆ ಮಗನ ಮೃತ್ಯುವಿನ ವಿಚಾರವನ್ನು ದೂತನು ತಿಳಿಸಿದ. ನಿನ್ನ ಪುತ್ರನ ಮನನದ ವಿಚಾರವು ನಿನಗೆ ದುಃಖವನ್ನುಂಟು ಮಾಡಲಿಲ್ಲವೇ? ದುಃಖವೇಕೆ ಪ್ರಭು? ಅವನು ತನ್ನ ತಂದೆಯ ಶತ್ರುಗಳ ವಿರುದ್ಧ ಹೋರಾಡಿ ವೀರ ಸ್ವರ್ಗವನ್ನು ಪಡೆದನೆಂದು ಹೆಮ್ಮೆ ಪಡುತ್ತೇನೆ. ವೀರನಂತೆ ಹೋರಾಡಿ ಮಹಾವೀರನೆನಿಸಿಕೊಂಡ ಲಕ್ಷ್ಮಣನಿಂದ ಹತನಾದನೆಂದು ಸಂತೋಷ ಪಡುತ್ತೇನೆ. ಧಾನ್ಯಮಾಲಿನಿ, ನೀನು ವೀರಪುತ್ರನಿಗೆ ತಕ್ಕ ವೀರ ಮಾತು. ನನ್ನ ಯಾವ ಪುತ್ರನು ನಿನ್ನ ಪುತ್ರ ಅತಿಕಾಯನಂತೆ ರಣರಂಗದಲ್ಲಿ ಹೋರಾಡಲಿಲ್ಲ. ನನ್ನ ಯಾವ ಪತ್ನಿಯು ನಿನ್ನಂತೆ ಮಾತನಾಡಲಿಲ್ಲ. ನನಗೆ ನಿನ್ನ ಬಗ್ಗೆ, ನಿನ್ನ ಪುತ್ರನ ಬಗ್ಗೆ ಹೆಮ್ಮೆ ಇದೆ, ಅತ್ಯಂತ ಹೆಮ್ಮೆ ಇದೆ. ಈ ಯುದ್ಧ ಮುಗಿದ ಬಳಿಕ ನಾನು ನಿನಗೆ ಹೆಚ್ಚಿನ ಸಂತೋಷವನ್ನು ನೀಡುತ್ತೇನೆ. ನಾನಿನ್ನು ಬರುತ್ತೇನೆ. ಹೆಚ್ಚಿನ ಸಂತೋಷ ಅದನ್ನು ಅನುಭವಿಸುವ ಆಸೆಯೇ ಇಲ್ಲವಾಗಿದೆ. ನನ್ನ ಬದುಕಿನ ಎಲ್ಲ ಸಂತೋಷ ಸತ್ತು ಹೋಗಿದೆ. ಮಗನೇ, ನೀನೇ ಇಲ್ಲದ ಮೇಲೆ ನನಗೆ ಯಾವ ಸಂತೋಷವೂ ಇಲ್ಲ.